ನಮ್ಮ ಕೆರೆ ತೂಬಲ್ಲಿ ಇವಾಗೂ ಲೀಕ್ ಆಗ್ತಾನೆ ಇದೆ, ಇವಕ್ಕೂ ನಿಲ್ಲಿಸಿಲ್ಲ. ಕೆರೆಯಲ್ಲಿ ನೀರು ನಿಲ್ಬೇಕಾದ್ರೆ ತೂಬು ನಿಲ್ಲಬೇಕು. 4 ಕೋಟಿ ವೆಚ್ಚದಲ್ಲಿ ಕೆರೆ ಅಭಿವೃದ್ಧಿಯಾದ್ರೂ ಪೋಲಾಗ್ತಿತ್ತು ಕುರ್ಕಿ ಕೆರೆ ನೀರು. ತೂಬು ಕಿತ್ತು ಹೊಡೆದು 2 ತೂಬುಗಳಲ್ಲಿ ಕೂಡ ನೀರು ಹರಿತಾ ಇದೆ. ಕೆರೆ ನೀರಿಲ್ಲ ಆಗಿದ್ರೆ ಏನು ಸುಖ ಇಲ್ಲಲ್ಲ. ಬೇಸಿಗೆಯಲ್ಲಿ ನೀರಿನ ಆತಂಕ, ಜನರ ಧ್ವನಿಯಾದ ನಮ್ಮೂರಲ್ಲಿ ನ್ಯೂಸ್ 18. 4 ಕೋಟಿ ವೆಚ್ಚದಲ್ಲಿ ಕುರ್ಕಿ ಕೆರೆಯನ್ನ ಅಭಿವೃದ್ಧಿ ಮಾಡಿದ್ದಾರೆ. ಸಣ್ಣ ನೀರಾವರಿ ಇಲಾಖೆಯ ದಿವ್ಯ ನಿರ್ಲಕ್ಷ್ಯದಿಂದ ಪ್ರತಿದಿನ ನೀರು ಪೋಲಾಗಿ ಹೋಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು 2 ತೂಬುಗಳಲ್ಲಿ ಕೂಡ ಒಂದು ಲೀಕೇಜ್ ಸಮಸ್ಯೆ ಇರತಕ್ಕಂಥದ್ದು. ಸಣ್ಣ ನೀರಾವರಿ ಇಲಾಖೆ ಎಚ್ಚೆತ್ಕೊಂಡು ತೂಬನ್ನ ನೀರನ್ನ ಕೆರೆಯನ್ನು ನಿಲ್ಲಿಸುವಂತ ಕೆಲಸ ಮಾಡಿ. ನ್ಯೂಸ್ 18 ವರದಿ ಬೆನ್ನಲ್ಲೇ ಅಧಿಕಾರಿಗಳ ಕ್ರಮ, ನೀರು ಪೋಲಾಗದಂತೆ ತಡೆ, ಶಾಶ್ವತ ಕ್ರಮದ ಭರವಸೆ. ಕೋಲಾರದ ಕುರ್ಕಿ ಕೆರೆಯ ನೀರು ಅಪಾರ ಪ್ರಮಾಣದಲ್ಲಿ ಹರಿದು ಹೋಗ್ತಿತ್ತು. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು. ವರದಿ ನೋಡಿ ಎಚ್ಚೆತ್ತಂತಹ ಅಧಿಕಾರಿಗಳು ತೂಬುಗಳಲ್ಲಿ ಹರಿದು ಹೋಗ್ತಾ ಇದ್ದಂತಹ ನೀರನ್ನ ಪೋಲಾಗದಂತೆ ತಡೆ ಹಿಡಿದಿದ್ದಾರೆ. ಅದು ಪರ್ಮನೆಂಟ್ ಆಗಿ ತಾವು ಹೇಳಿದ್ರಿ, ಆದ್ಮೇಲೆ ನಮ್ಮ ಗಮನಕ್ಕೂ ಬಂದಿದೆ. ಅದು ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಅದನ್ನು ಹುಡುಕಿ ಅದು ಕಾಂಕ್ರೀಟ್ ಹಾಕಿ ತೋಟ ಕ್ಲೋಸ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಈಗ ಕೆರೆ ನೀರು ಪೋಲಾಗೋದನ್ನ ತಡೆಯಲಾಗಿದೆ. ಸಿಮೆಂಟ್ ಕಾಂಕ್ರೀಟ್ ಹಾಕಿ ಶಾಶ್ವತವಾಗಿ ತೂಬು ಮುಚ್ಚಿ ಗೇಟ್ ಅಳವಡಿಕೆಯನ್ನು ಮಾಡೋದಾಗಿ ಅಧಿಕಾರಿಗಳು ಹೇಳಿದ್ದಾರೆ. ಕುರ್ಕಿ ಕೆರೆಗೆ ಕಾಯಕಲ್ಪ. ನ್ಯೂಸ್ 18 ಮೆಗಾ ಇಂಪ್ಯಾಕ್ಟ್.